ಹಾಯ್ ಗೆಳೆಯರೇ, ನಮ್ಮ ಚಾನಲ್ಗೆ ಸ್ವಾಗತ. ಗೆಳೆಯರೇ, ಪ್ರತಿಯೊಬ್ಬ ಮನುಷ್ಯನು ಶಾಶ್ವತವಾದ ಸಂತೋಷ, ಶಾಂತಿ ಮತ್ತು ಸಮಾಧಾನವನ್ನು ಬಯಸ್ತಾನೆ. ಆದರೆ ಅದು ಯಾವಾಗಲೂ ಸಿಗೋದೇ ಇಲ್ಲ. ಅದು ಯಾಕೆ ಸಿಗೋದಿಲ್ಲ ಅನ್ನೋದನ್ನು ನಾನು ಇವತ್ತು ನಿಮಗೆ ಹೇಳೋ ಪ್ರಯತ್ನ ಮಾಡ್ತೀನಿ. ಜೀವನದಲ್ಲಿ ಶಾಂತಿ, ಸಂತೋಷ ಮತ್ತು ನೆಮ್ಮದಿ ಶಾಶ್ವತವಾಗಿ ಇರಬೇಕೆಂದು ನಾವು ಬಯಸಿದರೆ ನಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡ್ಕೋಬೇಕಾಗತ್ತೆ. ಅವುಗಳನ್ನು ಹೇಗೆ ಸಾಧಿಸಬಹುದು ಅನ್ನೋದನ್ನು ಮರಿಬಾರ್ದು. ಗೆಳೆಯರೇ, ಭಗವಂತ ಅಂತರಂಗದ ಜ್ಞಾನಿ. ನಮ್ಮ ಎಲ್ಲ ಭಾವನೆಗಳು, ಆಲೋಚನೆಗಳಿಗೆ ಅವನು ಸಾಕ್ಷಿಯಾಗಿದ್ದಾನೆ. ನಾವು ಅವನಿಂದ ಏನೂ ಮರೆ ಮಾಡೋಕೆ ಸಾಧ್ಯವಿಲ್ಲ. ಹೊರಗೆ ಅವನು ಸಮಯದ ಸಾಕಾರದ ಗೊಂಬೆಯಂತೆ ನಮ್ಮ ಜೊತೆಗೆ ಇರ್ತಾನೆ. ಅವನು ನಮ್ಮೊಳಗೆ ಇರೋದ್ರಿಂದಲೇ ನಾವು ಉಸಿರಾಡ್ತೀವಿ. ಇಲ್ಲಿ ನಾವು ಗಮನಿಸಬೇಕಾದ ಕುತೂಹಲಕಾರಿ ಅಂಶ ಅಂದರೆ, ಅವನು ಒಳಗೆ ಇರುವಾಗ ಅವನು ನಮ್ಮನ್ನು ರಕ್ಷಿಸ್ತಾನೆ, ನಮಗೆ ಜೀವದ ಸೆಲೆಯಾಗಿ ಇರ್ತಾನೆ. ಆದರೆ ಸಮಯದ ರೂಪದಲ್ಲಿ ಅವನು ನಮ್ಮ ಜೀವವನ್ನು ಕಡಿಮೆ ಮಾಡ್ತಾ ಇರ್ತಾನೆ. ಪ್ರತಿ ಉಸಿರಿನೊಂದಿಗೆ ನಮ್ಮ ದೇಹ ಹಂತ ಹಂತವಾಗಿ ನಾಶದತ್ತ ಸಾಗ್ತಾ ಹೋಗುತ್ತೆ. ಗೆಳೆಯರೇ, ಹೇಗೆ ಬೆಳಕು ಮತ್ತೆ ಸಾಗರವು ಅಲೆಗಳನ್ನು ಹೊಂದಿದೆಯೋ ಅದೇ ರೀತಿ ನಾವು ಕೂಡ ಪ್ರಜ್ಞೆಯ ಸಾಗರದಲ್ಲಿ ಅಲೆಯನ್ನ ಹೊಂದಿದ್ದೀವಿ. ಏರುತ್ತಿರುವ ಅಲೆಯನ್ನ ಜೀವನ ಅಂತ ಕರೀತೀವಿ. ಆದರೆ ವಾಸ್ತವದಲ್ಲಿ ಆ ಅಲೆಯನ್ನ ಯಾರೂ ಕೂಡ ಸೃಷ್ಟಿ ಮಾಡಿದ್ದಲ್ಲ. ಅದು ಆ ಪ್ರಜ್ಞೆಯ ಸಾಗರದಲ್ಲಿಯೇ ಕಂಡುಬರುತ್ತೆ. ಒಂದು ವೇಳೆ ಅದು ಗೋಚರಿಸೋದನ್ನ ನಿಲ್ಲಿಸಿದಾಗ ನಾವು ಅದನ್ನ ಸಾವು ಅಂತ ಕರಿತೀವಿ. ವಾಸ್ತವದಲ್ಲಿ ಸಾವು ಎಂಬುದೇ ಇಲ್ಲ. ಯಾಕಂದ್ರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಆತ್ಮವು ಹುಟ್ಟೋದೂ ಇಲ್ಲ, ಸಾಯೋದೂ ಇಲ್ಲ, ಅದು ಪದೇ ಪದೇ ಹುಟ್ಟೋದು ಮೊದಲೇ ಇಲ್ಲ ಅಂತ ಹೇಳ್ತಾನೆ. ಅಂದರೆ ಆತ್ಮಕ್ಕೆ ಹುಟ್ಟಿಲ್ಲ, ಅದು ಶಾಶ್ವತವಾದದ್ದು. ಶಾಶ್ವತ ಮತ್ತು ಪ್ರಾಚೀನವಾದದ್ದು ಆತ್ಮ. ದೇಹ ನಾಶವಾದರೂ ಕೂಡ ಅದಕ್ಕೆ ಸಾವು ಅನ್ನೋದು ಇಲ್ಲ ಅಂತ ವಿವರಿಸಿದ್ದಾನೆ. ಇನ್ನು ಜೀವನದಲ್ಲಿ ಶಾಶ್ವತ ಸಂತೋಷ, ಶಾಂತಿ ಮತ್ತು ನೆಮ್ಮದಿ ಬೇಕಾದರೆ ನಮ್ಮ ಜೀವನದಲ್ಲಿ ನಾವು 3 ಮುಖ್ಯ ವಿಷಯಗಳನ್ನು ನೆನಪಿನಲ್ಲಿ ಇಟ್ಕೋಬೇಕು. ಅದೇನು ಅಂದರೆ ದುಃಖ, ಬಾಂಧವ್ಯ ಮತ್ತು ಭಯ. ಇವು 3 ಅತ್ಯಂತ ಮುಖ್ಯವಾದದ್ದು. ಯಾಕಂದರೆ ಸಂತೋಷ ಇಲ್ಲದೆ ಇದ್ದರೆ ದುಃಖ ಆಗುತ್ತೆ, ಸಂತೋಷ ಇಲ್ಲದೆ ಇದ್ದರೆ ಬಾಂಧವ್ಯ ಕಳೆದು ಹೋಗುತ್ತೆ, ಸಂತೋಷ ಇಲ್ಲದೆ ಇದ್ದರೆ ಭಯ ಕೂಡ ನಮ್ಮನ್ನು ಆವರಿಸ್ಬಿಡುತ್ತೆ. ನಾವು ಸಂತೋಷ, ಶಾಂತಿಯನ್ನು ಬಯಸಿದ್ರೆ ಈ 3 ಶಾಶ್ವತವಾಗಿ ಇರಬೇಕು ಅಂತ ನಾವೇನಾದರೂ ಅಂದುಕೊಂಡ್ರೆ ಮೊದಲು ಈ 3ಗಳನ್ನು ಬಿಟ್ಟುಬಿಡಬೇಕು. ಅಂದರೆ ಯಾವುದನ್ನು ಕೂಡ ನಾವು ಜಾಸ್ತಿ ಮೆಚ್ಚಿಕೊಳ್ಬಾರ್ದು. ದೇವರು ನಮ್ಮೆಲ್ಲರ ಹೃದಯಗಳಲ್ಲಿ ಇದ್ದಾನೆ ಅನ್ನೋದನ್ನು ನಾವು ನೆನಪಿಡಬೇಕು. ಆದರೆ ನಮ್ಮೊಳಗಿನ ಅಹಂಕಾರ ಅವರ ಇರುವಿಕೆಯನ್ನು ಪ್ರಕಟಿಸೋಕೆ ಅನುಮತಿಸೋದಿಲ್ಲ. ನೋಡಿ, ನಾವು ಅಹಂಕಾರವನ್ನು ತ್ಯಜಿಸಬೇಕು. ಇಲ್ಲ ಅಂದರೆ ಒಬ್ಬ ವ್ಯಕ್ತಿ ಎಲ್ಲವೂ ನಂದು ಅಂತ ಯೋಚಿಸೋಕೆ ಆರಂಭ ಮಾಡ್ತಾನೆ. ಇದರಿಂದ ನಮ್ಮ ವಿನಾಶಕ್ಕೆ ನಾವೇ ದಾರಿ ಮಾಡ್ಕೊಂಡು ಬಿಡ್ತೀವಿ. ಇದನ್ನು ಸರಳವಾಗಿ ಹೇಳೋದಾದರೆ ಸಮಯದ ಉದಾಹರಣೆ ಮೂಲಕ ನಾನು ನಿಮಗೆ ಹೇಳ್ತೀನಿ. ಸಮಯ ಅನ್ನೋದು ಬದಲಾಗ್ತಲೇ ಇರುತ್ತೆ, ಅದು ಎಲ್ರಿಗೂ ಗೊತ್ತಿರೋ ವಿಚಾರ. ಆದರೆ ಬದಲಾವಣೆ ಅನ್ನೋದು ಸಮಯದ ಸಾರ ಅನ್ನೋದನ್ನು ನಾವು ಮರ್ತು ಬಿಟ್ಟಿದ್ದೀವಿ. ಯಾಕಂದರೆ 4-5 ವರ್ಷಗಳ ಹಿಂದೆ ನಾವು ಹೊಂದಿದ್ದ ದೇಹ ಇವತ್ತಿಲ್ಲ. ಯಾವುದೋ ಒಂದು ನದಿಯ ದಡದಲ್ಲಿ ಕುಳಿತು ಇದು ಕೇವಲ ಒಂದೇ ಎಂದು ಭಾವಿಸ್ತೀರಿ. ಆದರೆ ಅದು ಹಾಗಲ್ಲ. ಯಾಕಂದರೆ ಅದ್ಯಾವುದು ಕಾಲಚಕ್ರದಲ್ಲಿ ಆ ನದಿ 2 ಹರಿದಿರಬಹುದು. ಅಂದರೆ ನಮ್ಮ ದೃಷ್ಟಿಯಲ್ಲಿ ವರ್ತಮಾನ, ಭೂತ ಮತ್ತು ಭವಿಷ್ಯತ್ ಕಾಲಗಳ ನಡುವೆ ವ್ಯತ್ಯಾಸ ಇರಬಹುದು. ಕಾಲ ಅನ್ನೋದು ಭೂತ, ವರ್ತಮಾನ ಅಥವಾ ಭವಿಷ್ಯ ಅಲ್ಲ. ಬದಲಾಗಿ ನಮ್ಮ ಯೋಚನೆಗಳು ಆ ಸಮಯದೊಳಗೆ ನಡೆಯುತ್ತೆ. ನಾವು ಅಂದುಕೊಂಡಂತೆ ಕೆಲವೊಮ್ಮೆ ನಡಿಬಹುದು ಅಥವಾ ನಡಿದೇನೂ ಇರಬಹುದು. ಆದರೆ ಕಾಲ ಬದಲಾಗೋದಿಲ್ಲ, ಅದು ವಿನಾಶವನ್ನು ಹೊಂದದೇ ಇರುವಂಥದ್ದು. ಯಾಕಂದರೆ ಈ ಸಮಯ, ಈ ಅವಧಿ ಎಲ್ಲವೂ ದೇವರ ರೂಪವಾಗಿದೆ. ದೇವರು ಎಲ್ಲರೊಳಗೆ ಎಲ್ಲರ ಹೊರಗೂ ಇದ್ದಾನೆ ಅನ್ನೋದು ಗೀತೆಯ ಸಾರ. ನಮ್ಮೊಳಗಿರುವುದನ್ನು ನಾವು ಆಂತರಿಕ ಸ್ವಭಾವ ಅಂತ ಕರಿತೀವಿ. ಆದರೆ ಹೊರಗಿರೋದು ಬಾಹ್ಯ ರೂಪ ಅಂತ ಕರೆದ್ರೂ ಕೂಡ
ಅದನ್ನು ಕಾಲದ ರೂಪ ಅಂತಾನೆ ಭಾವಿಸ್ಬೇಕಾಗುತ್ತೆ. ಯಾಕಂದರೆ ಅದು ಬದಲಾಗುತ್ತಾ ಹೋಗುತ್ತೆ. ಹಾಗೆ ನೋಡಿದ್ರೆ ಪುಣ್ಯ ಮತ್ತು ಪಾಪ ಕರ್ಮಗಳು ಕೂಡ ಸಂಧಿಸುತ್ತವೆ. ಎರಡೂ ಸಂಧಿಸುತ್ತವೆ. ಉದಾಹರಣೆ ಪ್ರಕಾರ ನೋಡಿದ್ರೆ ಒಂದು ಕಬ್ಬಿಣದ ಸರಪಳಿ ಆದರೆ ಮತ್ತು ಇನ್ನೊಂದು ಚಿನ್ನದ ಸರಪಳಿ ಅಷ್ಟೇ. ಒಂದು ಕಬ್ಬಿಣದ ಸರಪಳಿಯಿಂದ ಮುಕ್ತಿ ಹೊಂದಿದಂತೆ ಭಾಸವಾದರೂ ಕೂಡ ಚಿನ್ನದಿಂದ ಬಂಧಿಸಿರುವ ಸರಪಳಿಯಿಂದ ಯಾರೂ ಕೂಡ ಮುಕ್ತರಾಗೋಕೆ ಬಯಸೋದೇ ಇಲ್ಲ. ಪಾಪ ಕರ್ಮಗಳು ನಮ್ಮನ್ನು ಬೆನ್ನತ್ತವೆ, ಅಂದರೆ ಪುಣ್ಯ ಕರ್ಮಗಳು ಕೂಡ ನಮ್ಮನ್ನು ಬೆನ್ನಟ್ಟಿ ಬರ್ತವೆ. ನಾವು ಸಂತೋಷವಾಗಿರುವಾಗ ಒಂದು ಆಸೆ ಇರುತ್ತೆ, ಅದು ಈಡೇರಿದ ನಂತರ ನೀವು ಸಂತೋಷವಾಗಿ ಆ ಸಮಯದಲ್ಲೇ ಉಳಿಬೇಕು ಅಂತ ಬಯಸ್ತೀರ. ಸಂತೋಷ ಯಾವಾಗಲೂ ಮೇಲುಗೈ ಸಾಧಿಸಲಿ ಅನ್ನೋ ಆಸೆ ಮನಸ್ಸಲ್ಲಿ ಉದ್ಭವಿಸಿದಾಗ ಸಂದರ್ಭಗಳು ಸಮಯಕ್ಕೆ ತಕ್ಕಂತೆ ಬದಲಾಗುತ್ತವೆ ಅನ್ನೋದನ್ನು ನಾವು ಮರ್ತು ಹೋಗ್ತೀವಿ. ಮನುಷ್ಯನಿಗೆ ಯಾವುದೇ ಪರಿಸ್ಥಿತಿ ಶಾಶ್ವತವಲ್ಲ. ಉದಾಹರಣೆಗೆ ಹೇಳೋದಾದರೆ, ಸಮುದ್ರದಲ್ಲಿರುವಾಗ ಹಡಗು ಸಂಪೂರ್ಣವಾಗಿ ಶಾಂತವಾಗಿರಲು ಸಾಧ್ಯನಾ? ಸಾಗರದಲ್ಲಿ ಅಲೆಗಳ ಏರಿಳಿತಕ್ಕೆ ಹಡಗು ಹೇಗೆ ಶಾಂತವಾಗಿರೋಕೆ ಸಾಧ್ಯ? ಯೋಚನೆ ಮಾಡಿ. ಹೇಗೆ ಹಡಗು ಸಮುದ್ರದಲ್ಲಿ ಶಾಂತವಾಗಿ ಹೋಗೋಕೆ ಸಾಧ್ಯ ಇಲ್ವೋ, ಅದೇ ರೀತಿ ಕಾಲಚಕ್ರದಲ್ಲಿ ನಾವು ಶಾಂತವಾಗಿ ನೆಮ್ಮದಿಯಾಗಿ ಇರೋಕೆ ಸಾಧ್ಯ ಇಲ್ಲ ಅನ್ನೋದನ್ನು ಮರಿಬಾರ್ದು. ಗೆಳೆಯರೇ, ಜೀವನದಲ್ಲಿ ಯಾವುದೂ ಶಾಶ್ವತ ಅಲ್ಲ. ಕಾಲ ಕಳೆದಂತೆ ಎಲ್ಲವೂ ಬದಲಾಗ್ತಾ ಹೋಗುತ್ತೆ. ಜೊತೆಗೆ ನಮ್ಮ ಆಲೋಚನೆಗಳು ಮತ್ತು ಕ್ರಿಯೆಗಳು ಸಹ ಬದಲಾಗುತ್ತಾ ಹೋಗುತ್ತೆ. ಹಾಗಾಗಿ ನಾವು ಆಯಾ ಕಾಲಕ್ಕೆ ತಕ್ಕಂತೆ ಸೂಕ್ತವಾದಂತಹ ನಿರ್ಧಾರಗಳನ್ನು ತೆಗೆದುಕೊಂಡು ಜೀವನವನ್ನು ನಡೆಸಿದಾಗ, ಒಳ್ಳೆಯ ಹಾದಿಯಲ್ಲಿ ಸಾಗಿದಾಗ ಎಲ್ಲವೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಇದ್ರ ಜೊತೆಗೆ ಕೆಳಗೆ ಕಾಣೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಮಸ್ಕಾರ.